ದೀಪಾವಳಿ ತಿಂಡಿಗಳಲ್ಲಿ ಇವತ್ತು 18ನೇದಾಗಿ ತುಂಬಾನೇ ರುಚಿಯಾದ ಪಾರಂಪರ್ಯವಾದ ಕರ್ಜಿಕಾಯಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಬೌಲ್ಗೆ 200 ಗ್ರಾಂ ಮೈದಾ ಹಿಟ್ಟನ್ನ ಹಾಕೊಂಡು 2 ಟೀ ಸ್ಪೂನ್ ತುಪ್ಪ, 1 ಚಿಟಿಕೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನ ಚಿಮಿಕ್ಸಿ ಚೆನ್ನಾಗಿ ಪೂರಿ ಹಿಟ್ಟಿನಾದಕ್ಕೆ ಗಟ್ಟಿಗೆ ಕಲ್ಸಿಟ್ಕೊಳ್ಳೋಣ. ಇದನ್ನ ಒಂದು ತಟ್ಟೆ ಹಾಕಿ ಮುಚ್ಚಿ ಅರ್ಧ ಗಂಟೆ ಹಾಗೆ ಇಡಬೇಕು. ಈಗ ಪೂರ್ಣ ಮಾಡೋದಕ್ಕೆ ಒಂದು ಪ್ಯಾನ್ ನಲ್ಲಿ 1 ಕೈ ಹಿಡಿ ಉರ್ಗಡ್ಲೆನ ಉರ್ದು ಎತ್ತಿಟ್ಕೊಳ್ಳೋಣ. ಅದೇ ತರ 1 ಕೈ ಹಿಡಿ ಕಡಲೆ ಬೀಜವನ್ನು ಉರ್ದು ಎತ್ತಿಟ್ಕೊಳ್ಳೋಣ. ಇದೇ ಪ್ಯಾನ್ ನಲ್ಲಿ 1 ಟೇಬಲ್ ಸ್ಪೂನ್ ಗಸಗಸೆನ ಉರ್ದು ಒಂದು ಚಿಕ್ಕ ಬೌಲ್ಗೆ ಹಾಕೋಣ. 1 ಕಪ್ ತೆಂಗಿನಕಾಯಿ ತುರಿನ ಡ್ರೈ ರೋಸ್ಟ್ ಮಾಡಿ ಹಾಕೋಣ. ಈಗ ಒಂದು ಮಿಕ್ಸಿ ಜಾರ್ ನಲ್ಲಿ ಹುರಿದಿರೋ ಹುರುಗಡ್ಲೆ ಕಡಲೆ ಬೀಜ ಇದನ್ನ ಮಾತ್ರ ಹಾಕಿ ಪಲ್ಸ್ ಮೋಡ್ ನಲ್ಲಿ ಈ ತರ ರುಬ್ಬಿ ಇದನ್ನ ಒಂದು ದೊಡ್ಡ ಬೌಲ್ಗೆ ಹಾಕೋಣ. ಇದ್ರ ಜೊತೆಗೆ ಫ್ರೈ ಮಾಡಿದ ಗಸಗಸೆ, ತೆಂಗಿನಕಾಯಿ, 100 ಗ್ರಾಂ ಸಕ್ಕರೆ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪೂರ್ಣ ರೆಡಿ. ಈಗ ಮಾಡಿಟ್ಟಿರೋ ಮೈದಾ ಹಿಟ್ಟನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅದನ್ನ ಲಟ್ಟಿಸಿ ಕರ್ಜಿಕಾಯಿ ಮಾಡೋ ಅಚ್ನಲ್ಲಿ ಇಟ್ಟು ಅದರಲ್ಲಿ ಮಾಡಿರೋ ಪೂರ್ಣವನ್ನ ಸ್ವಲ್ಪ ಇಟ್ಟು ಮುಚ್ಚಿ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಈ ತರ ಸುಲಭವಾಗಿ ಕರ್ಜಿಕಾಯಿ ತಯಾರಾಗುತ್ತೆ. ಈ ತರ ಎಲ್ಲಾ ಕರ್ಜಿಕಾಯಿಗಳನ್ನು ಸಹ ಮಾಡಿ ಎತ್ತಿಟ್ಕೊಳ್ಳೋಣ. ಮೀಡಿಯಂ ಹೀಟ್ ನಲ್ಲಿ ಎಣ್ಣೆನ ಒಂದು ಕಡಾಯಿನಲ್ಲಿ ಬಿಸಿ ಮಾಡಿ ಅದರಲ್ಲಿ ಮಾಡಿಟ್ಟಿರೋ ಈ ಕರ್ಜಿಕಾಯಿಗಳನ್ನ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿ ತೆಗೆದ್ರೆ ತುಂಬಾನೇ ರುಚಿಯಾದ ಕರ್ಜಿಕಾಯಿ ತಯಾರು. ಮಕ್ಕಳೆಲ್ಲ ಇದನ್ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ದೀಪಾವಳಿಗೆ ಖಂಡಿತ ನಿಮ್ಮ ಮನೇಲಿ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.